ध्येयं गीता नाम सहस्रम ध्येयं श्रीपति रूप मजस्रम ನೇಯಂ ಸಜ್ಜನ ಸಂಗೇ ಚಿತ್ತಂ ಧ್ಯೇಯಂ ದೀನಜನಾಯ ಚ ವಿತ್ತಂ. ಆ ಥರ ನಮ್ಮ ಶಂಕರಾಚಾರ್ಯರು ಹೇಳಿದ್ದಾರೆ. ಇಲ್ಲಿ ಉಡುಪಿಯಲ್ಲಿ ಕುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮಿಗಳದ 4ನೇ ಪರ್ಯಾಯ ಸಮಯದಲ್ಲಿ ನಾವು ಇಲ್ಲಿ ಬಂದಿದ್ದೀವಿ. ಮುಂಚೆ ನಮ್ಮ ಗುರುಗಳು ಇಲ್ಲಿ ಬಂದು ಪರ್ಯಾಯ ಸಮಯದಲ್ಲಿ ನವರತ್ನ ರಥ ಉದ್ಘಾಟನೆ ಮಾಡಿದ್ದಾರೆ. ಆ ನವರತ್ನ ರಥವನ್ನು ಕೂಡ ನೋಡಿದ್ವಿ. ಅಲ್ಲಿ ಅದೇಲ್ಲ ಅದು ನೋಡಿದ್ವಿ. ಆ ಥರ ಕಂಚಿ ಮತ್ತು ಕುತ್ತಿಗೆ ಮಠಕ್ಕೆ ಘನಿಷ್ಠ ಸಂಬಂಧ ಇದೆ. ಅದಕ್ಕೆ ಮುಂಚೆ ಅವರು ನೇಪಾಳದಲ್ಲಿ ಕೂಡ ನಮ್ಮ ಶ್ರೀಗಳದ ಕಾರ್ಯಕ್ರಮ ಮತ್ತು ಇವರದ ಸುಗುಣೇಂದ್ರ ತೀರ್ಥಸ್ವಾಮಿ ಕುತ್ತಿಗೆ ಮಠದ ಅವರದ ಕಾರ್ಯಕ್ರಮ ಎಲ್ಲ ನೇಪಾಳಲ್ಲಿ ಆಯಿತು. ನಾವು ಇಲ್ಲಿ ಭಗವದ್ಗೀತಾ ಮಂದಿರ ಮತ್ತು ಅನೇಕ ಧಾರ್ಮಿಕ ಸಂಸ್ಥಾನಗಳೆಲ್ಲ ನೋಡಿದ್ದೀವಿ ಉಡುಪಿಯಲ್ಲಿ. ಇವರ ಪರ್ಯಾಯ ಸಮಯದಲ್ಲಿ 4ನೇ ಪರ್ಯಾಯದಲ್ಲಿ ವಿಶೇಷ ಕಾರ್ಯಕ್ರಮವಾಗಿ ಶತಕೋಟಿ ಪ್ರವಿಸ್ತರಂ ಅಂತ ಹೇಳ್ತಾರೆ ಪುರಾಣ ವಿಷಯದಲ್ಲಿ. ಮುಂಚೆ ಇವರು ಪರ್ಯಾಯದಲ್ಲಿ ಲಕ್ಷ ಲೇಖನ ಯಜ್ಞ ಅದು ಮಾಡಿದ್ದಾರೆ. ಈ ಪರ್ಯಾಯದಲ್ಲಿ ಕೋಟಿ ಜನತಾ ಲೇಖನ ಯಜ್ಞ ಭಗವದ್ಗೀತಾ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ. ದೊಡ್ಡ ವಿಷಯ, ಮಹತ್ವಪೂರ್ಣ ವಿಷಯ. ಲೇಖಯಂತೀಹ ಚ ನರಾಹ ತೇಷಾಂ ವಾಸಃ ತ್ರಿವಿಷ್ಟಪೇ. ಆ ಥರ ವಾಲ್ಮೀಕಿ ರಾಮಾಯಣ ಅಲ್ಲಿ ಇದೆ. ಲೇಖನ ಯಜ್ಞ ಎಲ್ಲರಿಗೂ ಪುಣ್ಯ ಬರ್ತದೆ, ಸ್ವರ್ಗ ಸುಖ ಬರ್ತದೆ. ಈ ಭಗವದ್ಗೀತಾ ಲೇಖನ ಯಜ್ಞದಲ್ಲಿ ಎಲ್ಲರೂ ಸೇರಿಸ್ಕೊಂಡು ದೇಶ ವಿದೇಶದಲ್ಲಿ ಯಾರೆಲ್ಲ ನಮ್ಮ ಭಕ್ತರು ಇದ್ದಾರೋ, ಭಾರತೀಯ ಕಲಾ ಭಾರತೀಯ ವಿಜ್ಞಾನ ಪ್ರೇಮಿಗಳು ಎಲ್ಲರೂ ಯಾರಿದ್ದಾರೋ ಎಲ್ಲರೂ ಸೇರಿಸ್ಕೊಂಡು ವಿಶ್ವ ಗೀತಾ, ಇದು ನಮ್ಮ ವಿಶ್ವಶಾಂತಿಗೋಸ್ಕರವಾಗಿ ವಿಶ್ವ ವಿಕಾಸಕ್ಕೋಸ್ಕರವಾಗಿ ಈ ಭಗವದ್ಗೀತಾ ಲೇಖನ ಯಜ್ಞದಲ್ಲಿ ಎಲ್ಲರೂ ಸೇರಿ ಕೃಷ್ಣ ಪರಮಾತ್ಮ ಅವರ ಅನುಗ್ರಹ ತಗೊಂಡು ಮನ್ಮನಾ ಭವ ಮದ್ಭಕ್ತಃ ಮದ್ಯಾದಿ ಮಾಂ ನಮಸ್ಕುರು ಮಾಮೇ ವೇಶ್ಯತ್ಯ ಸಂಶಯ. ಆ ಥರ ಭಗವದ್ ಅನುಗ್ರಹ ಪಾತ್ರರಾಗಬೇಕಂತ ಉಡುಪಿ ಕೃಷ್ಣರವನ್ನು ಪ್ರಾರ್ಥನೆ ಮಾಡುತ್ತೀವಿ. ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಎಲ್ಲರೂ ಭಾಗಸ್ವಾಮಿ ಆಗಿ ಎಲ್ಲರಿಗೂ ಪುಣ್ಯ ಮತ್ತು ಶ್ರೇಯಸ್ಸು ಕೀರ್ತಿ ಬರಬೇಕು. ಅದಕ್ಕೋಸ್ಕರವಾಗಿ ನಾವು ಕಾಮಕೋಟಿ ಆರಾಧ್ಯ ದೇವತಾ ಕಾಮಾಕ್ಷಮ್ಮವಾರನಿ ಪ್ರಾರ್ಥನೆ ಮಾಡುತ್ತೇವೆ. ಮಠದ ಸುಗುಣೇಂದ್ರ ತೀರ್ಥ ಸ್ವಾಮಿಗಳು 4ನೇ ಪರ್ಯಾಯವನ್ನು ಇಲ್ಲಿ ಮಾಡ್ತಾರೆ. ಅದು ಒಂದು ವಿಷಯ. ಅದವರು ಸೇರಿ ಇನ್ನೊಂದು ವಿಷಯ ಇದೆ. ಅವರು ಸನ್ಯಾಸಾಶ್ರಮ ತಗೊಂಡು 50 ವರ್ಷ ಆಯಿತು. ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅದು ಕೂಡ ನಮ್ಮ ಧಾರ್ಮಿಕ ಸಂಸ್ಥೆಗಳಲ್ಲಿ ಇದು ದೊಡ್ಡ ವಿಷಯ, ಗೊಪ್ಪ, ಅದು ಮಹನೀಯ ಮಹತ್ವಪೂರ್ಣ ವಿಷಯ. ಅದು ಕೂಡ ಈ ಕೋಟಿ ಯಜ್ಞ ಆಗುತ್ತದೆ. ಅದು ಮನಸ್ಸಿಗೆ ಆನಂದಕರ ವಿಷಯ.